ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಲೋಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ನಾವಿವಾಗ ಊರಿಗೆ ಬಂದಿದ್ದೀವಿ. ಹನಿದು ನಾಮಕರಣ ಇದೆ ಅಲ್ವಾ, ಸೊ ಹಾಗಾಗಿ ಊರಿಗೆ ಬಂದಿದ್ದೀವಿ. ಅವಳಿಗೆ ಖುಷಿ ಕ್ಯಾಮ್ರಾ ನೋಡಿದ್ರೆ. ಸೊ 2 ಡೇಸಿಂದ ಮನೆ ಕ್ಲೀನಿಂಗೇ ಆಯಿತು. ನಾನು ಅದು ಯಾವುದೇ ವೀಡಿಯೋ ಕೂಡ ಎಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ. ಚೆನ್ನಾಗಿ ಬರ್ತಿದೆ ರೆಡ್ ಕಲರ್. ಸೊ ಮನೆ ಕೂಡ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಸೊ ಸೋಫಾ ಎಲ್ಲ ಹೊಸದು ನಾನು ತೋರಿಸ್ತೀನಿ. ನೆಕ್ಸ್ಟು ಎಲ್ಲ ಫಂಕ್ಷನ್ ಎಲ್ಲ ಆದಮೇಲೆ ಏನೇನು ತೊಗೊಂಡಿದ್ದೀನಿ ಹೊಸದು ಮನೆಗೆಲ್ಲ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಕವರ್ ಕೂಡ ಬುಕ್ ಮಾಡಿದ್ದೆ, ಸೋಫಾ ಕವರು. ಸೊ ಇಲ್ಲೇ ಇದೆ, ಬಟ್ ಹಾಕ್ತಾ ಇಲ್ಲ, ಇದು ಸೈಜ್ ಹಾಕ್ತಾ ಇಲ್ಲ. ಸೊ ಇದನ್ನು ರಿಟರ್ನಿಗೆ ಹಾಕಬೇಕು. ಸ್ವಲ್ಪ ದೊಡ್ಡದಿದೆ ಪಿಲ್ಲೋಸ್ ಎಲ್ಲನೂ. ಸೊ ನಮ್ಮ ಮೋಟಿ ಬಂದು 1-2 ಅವರ್ಸ್ ಆಯಿತು. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ? 2 o'clock, 1:37 ಆಗಿದೆ ಟೈಮ್ ಬಂದ್ಬಿಟ್ಟು. ಇವಾಗ ವಿಡಿಯೋ ಮಾಡ್ತಿದ್ದೀನಿ. ನಾಳೆಯಿಂದ ಸ್ವಲ್ಪ ಇನ್ನೂ ಕೆಲಸ ಇದೆ. ಆ್ಯಂಡ್ ಸ್ವಲ್ಪ ರಿಲೇಷನ್ಸ್ ಎಲ್ಲ ಬರೋರು ಕೂಡ ಬರ್ತಾರಲ್ವ. ಸೊ ಹಾಗಾಗಿ ಆ ಟೈಮಲ್ಲಿ ಸೀರೆ ಆಗಿರ್ಬೋದು, ಹನಿ ಡ್ರೆಸ್ ಆಗಿರ್ಬೋದು, ಯಾವುದು ತೋರ್ಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ಟೈಮಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮಿಸ್ ಮಾಡಿದೆ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ಆಯಿತಾ? ಈ ಟೈಮಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ. ಸೊ ಯಾರು ಕೂಡ ಮಿಸ್ ಮಾಡಿದೆ ವಿಡಿಯೋ ನೋಡಿ. ಆ್ಯಂಡ್ ನಾಳೆ ನನಗೂ ಇನ್ನೂ ತುಂಬ ಕೆಲಸ ಇದೆ. ಇನ್ನೂ ಹೇರ್ ಕಲರಿಂಗ್ ಎಲ್ಲ ಹಾಕಬೇಕು. ಸೊ ಆ ಟೈಮ್ ಇದೆ. ಆ್ಯಂಡ್ ಹನಿ ಡ್ರೆಸ್ ಕೂಡ ಸ್ವಲ್ಪ ಆಲ್ಟರ್ ಮಾಡಿಸ್ಬೇಕು, ಅದೊಂದು ಸ್ವಲ್ಪ ಕೆಲಸ ಇದೆ. ಸೊ ಇನ್ನು ಬರೋರೆಲ್ಲ ಬರ್ತಾ ಇರ್ತಾರಲ್ವ, ಸೊ ಹಾಗಾಗಿ ಬ್ಯುಸಿ ಆಗಿಬಿಟ್ಟಿರ್ತೀನಿ. ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇವಾಗ ತೋರಿಸ್ಬಿಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮಗಳು 1 hour ಆಯಿತು ಮಲ್ಕೊಂಡು. ಇವಾಗ ಅವಳು ಬಂದು ಒಂದು 1/2 hourಗೆ ಎದ್ದು ಕೂತಿದ್ದಾಳೆ. ಚಿನ್ನಿ, ಹನಿಮ್ಮ, ಕಂದಮ್ಮ, ಕಂದಮ್ಮ, ಕಂದಮ್ಮ ನೀನು. ಸೊ ಆಟ ಆಡ್ಕೊಂಡು ಕೂತಿದ್ದಾಳೆ. ಆ್ಯಂಡ್ ಇದಂತೂ ಸಿಕ್ಕಾಪಟ್ಟೆ ಕಲರ್ ರೆಡ್ಡು ತುಂಬ ಹೈಲೈಟ್ ಆಗ್ತಾಯಿದೆ ಅಲ್ಲ, ಹಂಗೆ ಕಣ್ಣಿಗೆ ಹೊಡೆಯೋ ಥರ ಆಗ್ತಾಯಿದೆ. ಅದು ಬ್ಯಾಕ್ಗ್ರೌಂಡು ಫುಲ್ಲು ತೋರಿಸ್ತೀನಿ ನಾನು. ಇನ್ನೂ ಸ್ವಲ್ಪ ಒಂದು ಸ್ವಲ್ಪ ಏನೇನೋ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಅದೆಲ್ಲ ಫಂಕ್ಷನ್ ಆಗಿಬಿಡ್ಲಿ ಆರಾಮ್ಸೆ ತೋರಿಸೋಣ ಅಂತ ಹೇಳಿಬಿಟ್ಟು. ಸೊ ಯಾವುದೂ ಕೂಡ ನಾನು ವಿಡಿಯೋನೇ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ಸೊ ಇವಾಗಲೇ ಇಲ್ಲಿಗೆ ಬಂದು ಊರಿಗೆ ಬಂದಮೇಲೆ ಫಸ್ಟ್ ವಿಡಿಯೋ ಇದೇ ಮಾಡ್ತಾ ಇರೋದು ನಾನು. ಆ್ಯಂಡ್ ಇವಳಿಗೆ ನಾನು ಹೇಳಿರೋದು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ನನ್ನ ನಾಮಕರಣದ್ದು ಎಲ್ಲನೂ ಬೇಕು ಅಂತ. ಬಟ್ ಏನು ಮಾಡ್ತಾಳೋ ಗೊತ್ತಿಲ್ಲ. ಈ ಎಕ್ಸ್ಪ್ಲನೇಷನ್ ಮಾಡ್ತಾನೆ ಇರ್ತೀನಿ, ಹಿಂಗೆ ಮಾಡು ಅಂತ. ಸೀವಂತದ ವೀಡಿಯೋನೂ ಅವಳೇ ಮಾಡಿದ್ದು, ಬಟ್ ಕೆಲವು ಕ್ಯಾಪ್ಚರ್ ಮಾಡಿದ್ದಾಳೆ, ಕೆಲವೊಂದು ಕ್ಯಾಪ್ಚರೇ ಮಾಡಿಲ್ಲ. ಸೊ ಇದಾದರೂ ಕ್ಯಾಪ್ಚರ್ ಮಾಡಿಕೊಡಮ್ಮ, ಆಯಿತಾ ಮೊಟ್ಟಿ? ಆಯಿತು ಅಂತ ಹೇಳ್ತಾಳೆ. ಆಮೇಲೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಸೊ ನೋಡಬೇಕು. ಆ್ಯಂಡ್ ತೋರಿಸ್ತೀನಿ ಬನ್ನಿ. ನಾನು ತೊಗೊಂಡಿರೋ ಸೀರೆ, ಸೊ ಇದು ಪಿಂಕ್ ಮತ್ತು ಪೀಚ್ ಕಲರಲ್ಲಿ ಮಿಕ್ಸ್ ಬರುತ್ತೆ ಅನಿಸುತ್ತೆ. ಸೊ ಇದು ಎಕ್ಸಾಕ್ಟ್ ಕಲರ್ ನನಗೂ ಹೇಳಕ್ಕೆ ಗೊತ್ತಿಲ್ಲ. ಆ್ಯಂಡ್ ಬಾರ್ಡ್ರ್ ಕೂಡ ಇದು ಡಾರ್ಕ್ ಪರ್ಪಲ್ಲು ಮತ್ತು ಬ್ರೌನ್ ಮಿಕ್ಸಲ್ಲಿ ಏನೋ ಬರುತ್ತೆ. ಸೊ ಆ್ಯಕ್ಚುಲಿ ಇದು ಎಕ್ಸಾಕ್ಟ್ ಕಲರ್ ನಿಜ ಹೇಳೋದಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ. ತುಂಬ ಡಿಫ್ರೆಂಟ್ ಆಗಿದೆ ಕಲರು. 2 ಕಲರ್ಸ್ ಏನೋ ಮಿಕ್ಸ್ ಬರುತ್ತೆ ಇದು. ಆ್ಯಂಡ್ ನಾನು ಟ್ರೈಪಾಡ್ ತೊಗೊಂಬಂದಿಲ್ಲ, ಹಾಗಾಗಿ ಫೋನ್ನ ಎಲ್ಲೋ ಇಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ, ಬ್ಯಾಗ್ ಮೇಲೆಲ್ಲ ಇಟ್ಬಿಟ್ಟು. ಸೊ ಪ್ಲೀಸ್ ಡೋಂಟ್ ಮೈಂಡ್, ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಅನ್ಕೋತೀನಿ. ಆ್ಯಂಡ್ ಈ ಥರ ಬರುತ್ತೆ ಬಾರ್ಡ್ರೆಲ್ಲ. ಸೊ ಇವಾಗ ಫುಲ್ ತೆಗೆದುಬಿಟ್ರೆ ಮತ್ತೆ ನನಗೆ ಮಡ್ಚಿಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ನಾನು ಹೀಗೆ ತೋರಿಸ್ತಾ ಇದ್ದೀನಿ. ಸೊ ಈ ಥರದ ಬಾರ್ಡರ್ ಆ್ಯಂಡ್ ಕಲರ್. ಸೊ ಇದು ಕುಚ್ಚು ಬಂದ್ಬಿಟ್ಟು ನಾನು ತುಂಬಾ ಸಿಂಪಲಾಗಿ ಮಾಡಿಸೋದು. ಪ್ರತಿಯೊಂದು ಅಷ್ಟೇ, ನಾನು ಕುಚ್ಚೆಲ್ಲ ಸಿಂಪಲಾಗೆ ಮಾಡಿಸ್ಕೊಳ್ಳೋದು ಸೀರೆದೆಲ್ಲ. ಸೊ ನೋಡಿ ಈ ಥರ ಇದೆ ಕುಚ್ಚು. ಯಾಕೋ ಕಂದ? ಸೊ ಈ ಥರ ಸಿಂಪಲ್ ಬೇಬಿ ಕುಚ್ಚೆಲ್ಲ ನಾನು ಮಾಡಿಸ್ಕೊಳ್ಳೋದು ಯಾವಾಗಲೂ ನಾನು. ಆ್ಯಂಡ್ ಇದು ಸೀರೆ. ಸೊ ಬ್ಲೌಸ್ ನಾರ್ಮಲ್ ಎಲ್ಬೋ ಸ್ಲೀವೇ ಇಡ್ಸ್ಕೊಳ್ಳೋದು ಯೂಶ್ವಲಿ. ಸೊ ಬಾರ್ಡ್ರ್ ಫುಲ್ ಹಿಡ್ಸ್ಬಿಡ್ತೀನಿ ಈ ಸಲ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇಲ್ಲಿ ಕೂಡ ವರ್ಕ್ ಮಾಡಿಸ್ಬೇಕು. ಫುಲ್ ನಾನು ಪ್ಲೈನ್ ಬ್ಲೌಸ್ ತೊಗೊಂಡ್ಬಿಟ್ಟು ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದಾದಮೇಲೆ ಸೀರೆ ಇಷ್ಟ ಆಯಿತು, ಬಟ್ ಬ್ಲೌಸ್ ನೋಡಿದ್ರೆ ಈ ಥರ ಎಲ್ಲ ಫುಲ್ ಲೈನ್ಸಲ್ಲೇ ಬಂದಿತ್ತು. ಸೊ ಇದು ಕೂಡ ತುಂಬಾ ಲುಕ್ಕಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಸ್ವಲ್ಪ ಫುಲ್ ಬಾರ್ಡ್ರ್ ಫುಲ್ ಹಿಡ್ಸಿದ್ದೀನಿ. ಇದು ಸ್ವಲ್ಪ ಬಂದಿದೆ. ಆ್ಯಂಡ್ ಫ್ರಂಟು ಈ ಥರ ವರ್ಕ್ ಇದೆ. ಸೊ ಫ್ರಂಟ್ ಈ ಥರ ವರ್ಕ್ ಮಾಡಿದ್ದಾರೆ, ಸೀರೆ ಕಲರಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಬ್ಯಾಕ್ ಸೈಡ್ ನಾರ್ಮಲ್
ಸೊ ರೌಂಡ್ ಶೇಪಲ್ಲೇ ನಾನು ಯಾವಾಗ್ಲೂ ಇಡ್ಸೋದು. ಆ್ಯಕ್ಚುಲಿ ಸಿಲ್ಕ್ ಸ್ಯಾರೀಸ್ಗೆ ರೌಂಡ್ ಶೇಪಲ್ಲಿ ಇಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಇರೋ ಸಿಲ್ಕ್ ಸ್ಯಾರೀಸ್ಗೆ ನಾನು ಆಲ್ಮೋಸ್ಟ್ ಇದೇ ಥರನೇ ಡಿಸೈನು ಇದ್ಬಿಟ್ಟು ಬೇರೆ ಥರ ಯಾವುದು ನನ್ನ ಹತ್ರ ವೆರೈಟಿ ಡಿಸೈನ್ಸ್ ನಾನು ಮಾಡ್ಸೋಕ್ಕೆ ಹೋಗಿಲ್ಲ, ಎಲ್ಲ ಇದೇ ಇರೋದು. ಅಂದರೆ ಇದು ಹಾಕೊಂಡಾಗ ಲುಕ್ ತುಂಬ ಚೆನ್ನಾಗಿರುತ್ತೆ. ಸೊ ಆ ರೀಸನ್ಗೋಸ್ಕರ ನಾನು ಇದೇ ಥರನೇ ಮಾಡಿಸ್ಕೊಳ್ಳೋದು. ಸೊ ಇದು ಅಲ್ಲಲ್ಲಿ ಬುಟ್ಟಾಸ್ ಎಲ್ಲ ಇಟ್ಟಿದ್ದಾರೆ, ಅಂದರೆ ಥ್ರೆಡ್ ವರ್ಕೇ ಮಾಡಿರೋದು ಫುಲ್ಲು. ಯೂಶ್ವಲಿ ನೀವು ನಾನು ತೋರಿಸಿರೋ ಬ್ಲೌಸಲ್ಲೆಲ್ಲ ನೋಡಿರ್ಬೋದು, ಕಂಪ್ಲೀಟ್ ನಾನು ಯಾವಾಗ್ಲೂ ಥ್ರೆಡ್ ವರ್ಕಲ್ಲೇ ವರ್ಕ್ ಮಾಡಿಸಿರ್ತೀನಿ. ಲಾಂಗ್ ಇಯರ್ ನಾವು ಇದನ್ನು ಇಡೋದ್ರಿಂದ ವರ್ಕ್ ಏನೂ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಥ್ರೆಡ್ ವರ್ಕ್ನ ಯಾವಾಗಲೂ ಪ್ರಿಫರ್ ಮಾಡೋದು. ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರ ಎಲ್ಲ ಲೈನ್ಸ್ ಬಂದಿರೋದ್ರಿಂದ ಬ್ಲೌಸ್ ಕೂಡ ತುಂಬಾ ಹೈಲೈಟ್ ಆಗುತ್ತೆ. ಆ್ಯಂಡ್ ಇದು ಈ ಥರ ಎಲ್ಲ ತೋರಿಸಿದ್ರೆ ಅಷ್ಟು ಗೊತ್ತಾಗಲ್ಲ ಅಂದ್ಕೋತೀನಿ. ಸೊ ನಾನು ವೇರ್ ಮಾಡಿದಾಗ ಕಂಪ್ಲೀಟ್ ಲುಕ್ನ ತೋರಿಸ್ತೀನಿ. ಸೊ ಈ ಕಲರ್ಗೆ ನಾನು ಹನಿ ಕೂಡ ಮ್ಯಾಚ್ ಮಾಡಿಸಿರೋದು. ಹನಿದು ಸೇಮ್ ನನ್ನ ಕಾಸ್ಟ್ಯೂಮ್ಗೆ ಮ್ಯಾಚ್ ಮಾಡಿಸಿರೋದು. ಇದು ಎಷ್ಟು ಪ್ರಿಟ್ಟಿ ಆಗಿದೆ ಅಲ್ಲ, ಅವಳಿಗೂ ಸಕ್ಕತ್ತಾಗಿ ಕಾಣಿಸುತ್ತೆ ಇದಂತೂ. ಸೊ ತುಂಬ ಚೆನ್ನಾಗಿದೆ. ಹಾಕಿದ್ದೆ ತುಂಬಾ ಸಖತ್ ಮುದ್ದ ಕಾಣಿಸ್ತಾ ಇದ್ಲು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಸೊ ಅವಳಿಗೆ ಯಾವಾಗಲೂ ಅವಳು ಸ್ವಲ್ಪ ಸೆಲೆಕ್ಟೆಡ್ ಇರೋದ್ರಿಂದ ಬಟ್ಟೆ ಹಾಕೋ ವಿಷಯದಲ್ಲಿ ಕೂಡ ಅಷ್ಟೇ ನಾನು ಅವಳಿಗೆ ಇವಾಗ ಬರೀ ಸ್ವಲ್ಪ ಸಮ್ಮರ್ ಇರೋದ್ರಿಂದ ಅವಳಿಗೆ ಹಿಂಸೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಫುಲ್ ಸ್ಲೀವ್ಲೆಸ್ಸಲ್ಲೇ ಮಾಡಿಸಿದ್ದೀನಿ. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅವಳಿಗಂತೂ ಸಖತ್ ಹೈಲೈಟಾಗಿ ಕಾಣಿಸ್ತಿತ್ತು ಈ ಡ್ರೆಸ್ ಅಂತೂ. ಸೊ ಇದು ಬಂದುಬಿಟ್ಟು ಕೆಳಗೆ ಸ್ಕರ್ಟ್ ಈ ಥರ. ಸೊ ನನಗೆ ಬ್ಲೌಸು ಈ ಕಲರ್ ಮತ್ತು ಸ್ಯಾರಿ ಬಂದುಬಿಟ್ಟು ಈ ಕಲರ್ ಇರೋದ್ರಿಂದ ಸೊ ಈ ಥರ ಮಿಕ್ಸ್ ಮ್ಯಾಚ್ ಮಾಡಿಬಿಟ್ಟು ಮಾಡಿಕೊಟ್ಟಿದ್ದಾರೆ ಸ್ಕರ್ಟ್ ಮತ್ತು ಈ ಥರ ಟಾಪ್. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಕ್ಚುಲಿ ತುಂಬ ಸಿಂಪಲ್ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಹಾಕಿದಾಗ ಪಾಪುಗೆ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಲು ಗೊತ್ತಾ, ಸಕ್ಕದಾಗ ಕಾಣಿಸ್ತಾ ಇದ್ಲು. ಸೊ ಇದಕ್ಕೆ ಬಂದುಬಿಟ್ಟು ನಾನು ಮ್ಯಾಚಿಂಗ್ ಇದು ಏನಾದರೂ ಕ್ಲಿಪ್ ಥರ ಬೇಕಲ್ವಾ, ಸೊ ಹೇರ್ ಬ್ಯಾಂಡ್ ಕ್ಲಿಪ್ ಥರ ಬೇಕಲ್ವಾ, ಸೊ ಇದು ಕೂಡ ರೆಡಿ ಮಾಡಿಸಿದ್ದೀನಿ. ಆ್ಯಂಡ್ ಇದಕ್ಕೆ ಇನ್ನೂ ನಾನು ಇದಕ್ಕೇನೋ ಕ್ಲಿಪ್ಪೆಲ್ಲ ಏನೂ ಹಾಕಿಲ್ಲ. ಸೊ ನಾನು ಇದನ್ನು ಎಕ್ಸ್ಟ್ರಾ ಇವಾಗ ತೊಗೊಂಬಂದು ಇದಕ್ಕೆ ಹಾಕಬೇಕು. ಸೊ ಇದನ್ನು ಹಾಕಿ ನೋಡಿಲ್ಲ ಹೇಗೆ ಕಾಣಿಸ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಇದೇ ಥರ ಹಿಂದೆ ಕೂಡ ಇಟ್ಟಿದ್ದಾರೆ, ಚೆನ್ನಾಗಿದೆ. ಅವಳು ಹಾಕಿಸ್ಕೊತಾಳೆ, ಕ್ಲಿಪ್ಸ್ ಎಲ್ಲ ಹಾಕಿಸ್ಕೊತಾಳೆ ಇಷ್ಟಪಟ್ಟು ಹಾಕೋದು. ನನಗೆ ಸೇಮ್ ನನ್ನ ಸ್ಯಾರಿ ಯಾವ ಥರ ಇದೆ ಆ ಕಾಂಬಿನೇಷನಲ್ಲೇ ಅವಳಿಗೆ ಟ್ರೆಡಿಷ್ನಲ್ ವಿತ್ ವೆಸ್ಟರ್ನ್ ಲುಕ್ ಬರಬೇಕು, ಆ ಥರ ನಾನು ಕ್ರಿಯೇಟ್ ಮಾಡಿಬಿಟ್ಟು ಮಾಡಿಸಿರೋದು. ಆ್ಯಂಡ್ ನನಗೆ ಇದೇ ಥರ ಬೇಕು ಅಂತ ನಾನು ಅಂದರೆ ಮೀನ್ಸ್ ಅವಳಿಗೆ ಸ್ಲೀವ್ಲೆಸ್ ಇರಬೇಕು, ಕಂಫರ್ಟಬಲ್ ಇರಬೇಕು ಅಂತ ಹೇಳಿದ್ದಕ್ಕೆ ಆಂಟಿ ಈ ಥರ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ನಾನು ವೆಯ್ಟ್ ಮಾಡ್ತಾಯಿದ್ದೆ ಯಾವ ಥರ ಬರುತ್ತೆ, ಅವಳಿಗೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು. ತುಂಬ ಮುದ್ದಾಗೆ ಮಾಡಿಕೊಟ್ಟಿದ್ದಾರೆ. ಸೊ ಯೂಶ್ವಲಿ ನಾನು ನಿಮಗೆ ಗೊತ್ತಿದೆ ಯಾವಾಗಲೂ ನಾನು ಮಾಡಿಸೋದು ಪರ್ವ ಕ್ರಿಯೇಷನ್ಸಲ್ಲಿ. ಸೊ ಈ ಸಲನೂ ಅಷ್ಟೇ ನಾನು ಅಲ್ಲೇ ಮಾಡಿಸಿರೋದು, ಮುಂದೆನೂ ಅಷ್ಟೇ ಅಲ್ಲೇ ಮಾಡಿಸೋದು. ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಇದೇ ಥರ ಬೇಕು, ಸೊ ಹೀಗೆ ಬೇಕು ಅಂತ ಯಾವುದೂ ನಾನು ಹೇಳೋದಿಲ್ಲ. ನನ್ನ ಹತ್ರ ಯಾವ ಡಿಸೈನ್ ಇಲ್ವೋ ಆ ಡಿಸೈನ್ ನನಗೆ ಆಂಟಿ ಮಾಡಿಕೊಡ್ತಾರೆ. ಆ್ಯಂಡ್ ಪಾಪುಗೆ ಫಸ್ಟ್ ಡ್ರೆಸ್ ಇದು ಸ್ಟಿಚ್ ಮಾಡಿಸಿರೋದು, ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ತುಂಬ ಮುದ್ದ ಕೂಡ ಕಾಣಿಸ್ತಾ ಇದ್ಲು ಫಂಕ್ಷನ್ಗೆ ಹಾಕೋದಕ್ಕೆ. ಅದಾದಮೇಲೆ ಅವಳಿಗೆ ಇನ್ನೂ ಒಂದೆರಡು ಫಸ್ಟ್ ಕ್ರೇಯಲ್ಲಿ ತರಿಸ್ಕೊಂಡಿದ್ದೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು, ಹಾಗಾಗಿ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಜಂಪ್ ಸೂಟಲ್ಲಿ ತೊಗೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಇದ್ರ ಮೇಲೆಲ್ಲನೂ ಕಿಡ್ಸಿಗಾಗಿರೋದ್ರಿಂದ ಕಾರ್ ಮತ್ತು ಈ ಥರ ಎಲ್ಲ ಲೀಫ್ ಆ ಥರದ್ದೆಲ್ಲ ಇದೆ, ತುಂಬ ಚೆನ್ನಾಗಿದೆ. ಸೊ ಸ್ಲೀವ್ಲೆಸ್ ನಾನು ಇವಳಿಗೆ ತೊಗೊಳೋದೆಲ್ಲ ಆಲ್ಮೋಸ್ಟ್ ಈ ಥರನೇ ಸ್ಲೀವ್ಲೆಸ್ಸಲ್ಲೇ ತೊಗೋತೀನಿ. ಅವಳು ಸ್ವಲ್ಪ ಇರಿಟೇಟ್ ಮಾಡ್ಕೋತಾಳೆ ಕೆಲವೊಂದು ಡ್ರೆಸ್ನ. ಇದು ಹಾಫ್ ವೈಟಲ್ಲಿ ಏನೋ ಬರುತ್ತೆ, ಸೊ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಇದು ಕೂಡ. ಆ್ಯಂಡ್ ಈ ಡ್ರೆಸ್ ಆ್ಯಕ್ಚುಲಿ ಏನು ಗೊತ್ತಾ, ಇದು ನಾನ್ ರಿಟರ್ನಬಲ್ ಇದೆ, ಬಟ್ ತೊಗೊಂಡಿದ್ದೀನಿ. ಇದು ಕೂಡ ಫಸ್ಟ್ ಕ್ರೇಯಲ್ಲೇ ಈ ಥರ ಎಲಾಸ್ಟಿಕ್ ಬರುತ್ತೆ ಹಿಂದೆ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಅವಳಿಗೆ ಶಾರ್ಟ್ ಆಯಿತು ಈ ಡ್ರೆಸ್ಸು. ಬಟ್ ರಿಟರ್ನ್ ಹಾಕೋಣ ಅಂತ ನೋಡಿದೆ, ಬಟ್ ನಾನ್ ರಿಟರ್ನಬಲ್ ಇದೆ ಪ್ರಾಡಕ್ಟ್ ಇದು. ಸೊ ಇನ್ನೇನು ಮಾಡೋದು, ಹಾಗೆ ಇದಕ್ಕೆ ಪ್ಯಾಂಟ್ ಒಂದು ಯೆಲ್ಲೋ ಕಲರ್ ಪ್ಯಾಂಟ್ ತೊಗೊಂಡ್ಬಿಟ್ಟು ಯೂಸ್ ಮಾಡಬೇಕು. ಇಲ್ಲ ಇವಾಗಲೂ ಹಾಗೆ ಹಾಕ್ಬೋದು, ಬಟ್ ಆದರೂ ಸ್ವಲ್ಪ ಶಾರ್ಟ್ ಆಯಿತು, ಇದು ತುಂಬ ಶಾರ್ಟ್ ಆಯಿತು. ಸೊ ಇಷ್ಟು ತೊಗೊಂಡಿದ್ದೀನಿ. ಇನ್ನೂ ನಾರ್ಮಲ್ ಟೀ ಶರ್ಟ್ಸ್ ತೊಗೊಂಡಿದ್ದೀನಿ ಅಷ್ಟೇನೆ. ಅದಾದಮೇಲೆ ಹನಿಗೆ ಫಸ್ಟ್ ಟೈಮ್ ನಾನು ಶೂಸ್ ತೊಗೊಂಡು ಬಂದಿರೋದು. ಸೊ ಸಕ್ಕತ್ತಾಗಿದೆ ಗೊತ್ತಾ ಶೂಸ್ ಅಂತೂ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಎಸ್ಪೆಷಲಿ ನ್ಯೂ ಬಾರ್ನ್ ಬೇಬೀಸ್ಗೆ ಅಂತ ಹೇಳಿಬಿಟ್ಟು ಮಾಡಿರೋ ಶೂಸ್ ಇದು. ಸೊ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಇದನ್ನು ಪಿಕ್ ಮಾಡಿದ್ವಿ. ಪಿಂಕ್ ಮತ್ತು ವೈಟ್ ಕಲರಲ್ಲಿದೆ, ಸಕ್ಕತ್ತಾಗಿದೆ ಶೂಸ್ ಅಂತೂ.
ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ ಇದಂತೂ. ಸೊ ಬಟ್ ಹನಿ ಹಾಕಿದ್ರೆ ಅಳ್ತಾ ಇದ್ದಾಳೆ, ಹಾಕಿಸ್ಕೋತಾನೆ ಇಲ್ಲ, ಹಠ ಮಾಡ್ತಿದ್ದಾಳೆ. ಅದನ್ನ ನೋಡಿದ ತಕ್ಷಣ ಅವಳಿಗೆ ಗೊತ್ತಿಲ್ಲ ಏನಾಗ್ತಿದೆ ಅಂತ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಬಟ್ ಆದರೂ ತೊಗೊಂಡಿದ್ದೀನಿ. ಫಸ್ಟು ಶೂಸ್ ಇದು ಹನಿಗೆ ತೊಗೊಂಡಿರೋದು, ಸಖತ್ ಮುದ್ದಾಗಿದೆ ಹಾಗಾಗಿ ತೊಗೊಂಡಿದ್ದು. ಸೊ ಹರಿ ಕೂಡ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅವ್ನು ನೋಡಿದ ತಕ್ಷಣ ಇದನ್ನು ಪಿಕ್ ಮಾಡ್ದೆ. ನೋಡೋಣ, ಫಂಕ್ಷನ್ ದಿನ ಹಾಕ್ತೀನಿ, ಟ್ರೈ ಮಾಡ್ತೀನಿ. ಹಾಕಿಸ್ಕೊಂಡ್ರೆ ಓಕೆ, ಇಲ್ಲ ಅಂದರೆ ಹಾಗೆ ಎತ್ತಿಡ್ಬೇಕಷ್ಟೇನೆ. ಸೊ ಇಷ್ಟು. ಇನ್ನು ಹರಿದು ಬಂದುಬಿಟ್ಟು ಅವನ ಹತ್ರ ರೇಷ್ಮೆದೆಲ್ಲ ಇತ್ತು, ಪಂಚೆ ಶರ್ಟ್. ಹಾಗಾಗಿ ಈ ಸಲ ಸಿಲ್ವರ್ ತೊಗೊಂಡಿದ್ದೀನಿ. ನನ್ನ ಸೀರೆಗೆ ತೊಗೊಳ್ಳೋಣ, ಮ್ಯಾಚ್ ಮಾಡ್ಸೋಣ ಅಂದ್ಕೊಂಡೆ. ಬಟ್ ಅದು ಅವ್ನಿಗೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾನೆ ಅಂತಲೂ ನನಗೆ ಅನಿಸಲ್ಲ. ನನಗೆ ಎಸ್ಪೆಷಲಿ ನಂಗೆ ಲೈಕ್ ಆಗೋಲ್ಲ. ಆ್ಯಂಡ್ ಅವನಿಗೂ ಕೂಡ ಅಷ್ಟೇನು ಅದು ಇಷ್ಟ ಆಗೋಲ್ಲ, ನಂಗೆ ಬೇಡ ಅಂತ ಅಂದ. ಸೊ ಹಾಗಾಗಿ ಅವನಿಗೆ ಸಿಲ್ವರ್ ಮಿಕ್ಸಲ್ಲಿ ನಾನು ಪಂಚೆ ಶರ್ಟ್ ತೊಗೊಂಡಿದ್ದೀನಿ. ಸೊ ಒಂದು ನಾರ್ಮಲ್ ರಾಮರಾಜಲ್ಲಿ ಯಾವ ಥರ ರೇಷ್ಮೆದು ಬರುತ್ತೋ ಅದೇ ಥರ ಸಿಲ್ವರ್ ತೊಗೊಂಡಿದ್ದೀನಿ ಅಷ್ಟೇನೆ. ಇನ್ನು ಅಮ್ಮದು ಕೂಡ ರೆಡಿ ಆಗಿಲ್ಲ. ಸೊ ನಮ್ಮ ಅಕ್ಕದು ರೆಡಿ ಆಗಿಲ್ಲ. ಅವಳು ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊತಿದ್ಲು, ಅವಳು ಕೂಡ ರೆಡಿ ಆಗಿಲ್ಲ. ಸೊ ಅವ್ರದ್ದು ನಾನು ಇಷ್ಟು ರೆಡಿ ಆಗಿತ್ತು ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ ಇಸ್ಕೊಬಂದೆ. ಇನ್ನು ನಮ್ಮ ಅಪ್ಪಾಜಿ ಫಂಕ್ಷನ್ ಇನ್ನಿನ ದಿನ ಬರ್ತಾರೆ. ಸೊ ಅವರು ಅದನ್ನು ಇಸ್ಕೊಂಡು ಬರ್ತಾರೆ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರೋದು ಡ್ರೆಸ್ ಮತ್ತು ಸ್ಯಾರಿ. ಸೊ ಹನಿದು ಕೂಡ ಡ್ರೆಸ್ ಯಾವ ಥರ ಇದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಇದರಲ್ಲಷ್ಟು ಗೊತ್ತಾಗಲ್ಲ ಅನ್ಕೋತೀನಿ, ಹಾಕಿದ್ಮೇಲೆ ಅದ್ರದ್ದು ಒಂದು ಲುಕ್ ಗೊತ್ತಾಗೋದಲ್ವಾ. ಸೊ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ಪ್ರತಿಯೊಂದು ಜ್ಯುವೆಲ್ರಿ ಎಲ್ಲ ವೇರ್ ಮಾಡಿದ್ಮೇಲೆ ನಿಮಗೂ ಒಂದು ಐಡಿಯಾ ಬರುತ್ತೆ. ಹನಿ ಕೂಡ ಅಷ್ಟೇ, ಆ ಡ್ರೆಸ್ ಹಾಕಿದ್ಮೇಲೆ ಒಂದು ಐಡಿಯಾ ಗೊತ್ತಾಗುತ್ತೆ ಅನ್ಕೋತೀನಿ. ಆ್ಯಂಡ್ ಜ್ಯುವೆಲ್ರಿ ಸೆಟ್ ಎಲ್ಲನೂ ಫುಲ್ ಎಲ್ಲ ಕಂಪ್ಲೀಟಾಗಿ ಸೆಟ್ ವೇರ್ ಮಾಡೋಣ ಅಂತ ಅಂದ್ಕೊಂಡು ಅದು ಕೂಡ ಎಲ್ಲ ತೊಗೊಂಡು ಬಂದಿದ್ದೀನಿ. ಸೊ ನೋಡಿ, ಇಷ್ಟ ಆಗ್ಬೋದು ನಿಮಗೂ ಕೂಡ. ಬ್ಲಾಗ್ ಇನ್ನೂ ಕೂಡ ಬ್ಲಾಗ್ಸ್ ಎಲ್ಲನೂ ನಾಮಕರಣಕ್ಕೆ ಬರುತ್ತೆ, ಮಿಸ್ ಮಾಡಿದ್ರೆ ನೋಡಿ ಆಯಿತಾ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ನಾನು ನಿನ್ನೆ ಮಿಡ್ ನೈಟ್ ವಿಡಿಯೋ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಒಂದರಲ್ಲೇ ನಾನು ಹ್ಯಾಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ತುಂಬ ಲೆಂತಿ ಇದೆ ವಿಡಿಯೋಗಳು. ಸೊ ಹಾಗಾಗಿ ನಾನು ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಸೊ ಮೇನ್ ಕ್ಲಿಪ್ಪಿಂಗ್ ಮಾತ್ರ ಹಾಕ್ತಾಯಿದ್ದೀನಿ. ಇದು 2 ದಿನದ ವಿಡಿಯೋ ಒಂದರಲ್ಲೇ ಹಾಕ್ತಾಯಿದ್ದೀನಿ. ಮಿಸ್ ಮಾಡಿದೆ ನೋಡಿ. ಯಾವಾಗ ಬಂದೆ? ಎಲ್ಲಿಂದ ಬಂದೆ ಅಚ್ಚು ನೀನು? ಮಲಗಿದಾಳೆ ಪಾಪು. ಪಾಚಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮೇಕಪ್ ಲುಕ್ ಹನಿ ಯಾವ ಥರ ರೆಡಿ ಆಗಿದ್ದಾಳೆ ಆ್ಯಂಡ್ ಫಂಕ್ಷನ್ದು ಸೊ ಪಾರ್ಟ್ 1 ಪಾರ್ಟ್ 2 ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಲೆಂತಿ ಇದೆ ವೀಡಿಯೋಸು. ಸೊ ಹಾಗಾಗಿ ಮಿಸ್ ಮಾಡಿದೆ ನೋಡಿ ಆಯಿತಾ. ಆ್ಯಂಡ್ ಮನೆ ಕ್ಲೀನಿಂಗ್ ಎಲ್ಲ ಇದ್ದಿದ್ದರಿಂದ ಎಲ್ಲರೂ ಹೇಗಿದ್ದೀವೋ ಹಾಗೇ ಇದ್ದೀವಿ. ಯಾರೂ ಕೂಡ ಒಬ್ಬರು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಹಾಗೆ ನಾನು ಮನೆಯಲ್ಲಿ ತುಂಬ ಕಡಿಮೆ ಇರೋದ್ರಿಂದ, ಅಮ್ಮ ಮನೇಲಿ ಜಾಸ್ತಿ ಇರೋದ್ರಿಂದ ಸೊ ನಾನು ಏನೂ ತೊಗೊಂಡಿರಲಿಲ್ಲ. ಮನೆಗೆ ಬೇಸಿಕ್ ಏನು ಬೇಕಿತ್ತೋ ಅಷ್ಟು ಮಾತ್ರ ತೊಗೊಂಡಿದ್ದೆ. ಸೊ ಹಾಗಾಗಿ ಮನೆಗೆ ಎಲ್ಲರೂ ಬರ್ತಿದ್ದಾರಲ್ವ. ಆ್ಯಂಡ್ ರೂಮ್ ಕೂಡ ಮಾಡಿದ್ವಿ. ಬಟ್ ಯಾರೂ ಕೂಡ ರೂಮಿಗೆ ನಾವು ಹೋಗಲ್ಲ ಅಂದರು. ಸೊ ಅಪರೂಪಕ್ಕೆ ಈ ಥರ ಎಲ್ಲ ಮೀಟ್ ಆಗೋದ್ರಿಂದ ರೂಮಿಗೆ ಹೋದರೆ ಏನು ಚೆನ್ನಾಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳೋದ್ರ ಪರವಾಗಿಲ್ಲ, ನಾವು ಮನೆಯಲ್ಲೇ ಮಲ್ಕೋತೀವಿ ಅಂತ ಹೇಳಿಬಿಟ್ರು. ಸೊ ಆ ರೀಸನ್ಗೋಸ್ಕರ ಮನೆಯಲ್ಲಿ ಸ್ವಲ್ಪ ಪಿಲ್ಲೋಸು ಆಗಿರ್ಬೋದು, ಈ ಚಾಪೆ ಬೆಡ್ಶೀಟ್ ಯಾವುದು ಕೂಡ ಜಾಸ್ತಿ ಇರಲಿಲ್ಲ. ಯಾಕಂದರೆ ಸ್ವಲ್ಪ ಎಕ್ಸ್ಟ್ರಾನೇ ಇರಬೇಕು, ಮಕ್ಕಳೆಲ್ಲ ಇರ್ತಾರೆ ಅನ್ನೋ ಕಾರಣಕ್ಕೆ. ಸೊ ಅಕ್ಕ ಮನೆಯಿಂದ ಆ್ಯಂಡ್ ನಮ್ಮ ಅತ್ತೆ ಮನೆಯಿಂದ ಸೊ ಎಲ್ಲ ಸ್ವಲ್ಪ ತೊಗೊಂಡು ಬಂದಿದ್ವಿ. ಹಾಗಾಗಿ ಅಡ್ಜಸ್ಟ್ ಆಯಿತು. ಸೊ ಹಾಗೆ ಅಲ್ವಾ, ರಿಲೇಟಿವ್ಸ್ ಅಂದರೆ ತುಂಬ ರೇರು ಎಲ್ಲರೂ ಒಟ್ಟಿಗೆ ಸೇರೋದು. ಅದಕ್ಕಾಗಿ ಇಲ್ಲ ಒಟ್ಟಿಗೆ ಮಾತಾಡೋಣ, ಇನ್ನೆಷ್ಟು ದಿನ ಇರ್ತೀವಿ, ಇವತ್ತೊಂದು ನೈಟ್ ಇರ್ತೀವಲ್ವ, ಇಲ್ಲಾಂದರೆ ನಾಳೆ ಇರ್ತೀವಿ. ಸೊ ಹಾಗಾಗಿ ಒಟ್ಟಿಗೆ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಳ್ಳೋಣ, ಇದ್ದಿದ್ದೇ ನಮ್ಮ ಮನೆಗೆ ನಾವು ಹೋಗ್ತೀವಿ ಫಂಕ್ಷನ್ ಆದಮೇಲೆ ಅಂತೆಲ್ಲರೂ ಅಂದರು. ಸೊ ಅವ್ರಿಗೋಸ್ಕರ ನಾವು ಅಡ್ಜಸ್ಟ್ ಮಾಡಿಕೊಂಡೇ ಮಲಗಿದ್ದಾಯಿತು. ಆ್ಯಂಡ್ ಚೆನ್ನಾಗಿ ಇರುತ್ತೆ ಒಂಥರ ಅಲ್ಲ, ನಮಗಂತೂ ತುಂಬಾ ಇಷ್ಟ. ಸೊ ನಾವು ಯಾವಾಗಲೂ ಅಕ್ಕ ಮನೆಗೆಲ್ಲ ಬೆಂಗಳೂರಿಗೆ ಹೋದಾಗ ಇದೇ ಥರನೇ ನಾವು ಅಡ್ಜಸ್ಟ್ ಮಾಡ್ಕೊಂಡು, ಅದು ಚಿಕ್ಕ ಮನೆಯಲ್ಲಿ ದೊಡ್ಡ ಮನೆಯಲ್ಲಿ, ಬಟ್ ಎಲ್ಲರೂ ಒಟ್ಟಿಗೆ ನಾವು ಮಲ್ಕೋತೀವಿ. ಅದೇ ನಮಗೆ ತುಂಬಾ ಖುಷಿ ಕೊಡುತ್ತೆ. ಕರೆಂಟ್ ಕೆಲಸನೂ ಮಾಡ್ತಾ ಇದೆಯಲ್ಲ ಚಿನ್ನ. ಅದು ಮೋಟ್ರ್ ಒಂದು ರೆಡಿ ಮಾಡಿಸಿದ್ರೆ ಆಯ್ತಲ್ಲ. ಅಂದರೆ ಡೆಕೋರೇಷನ್ ಅವ್ರಿಗ ಪೇ ಮಾಡ್ತೀನಿ, ಕೇಳು. ಅದು ಎಷ್ಟು ಫೈನಲ್ಲು? ಅಲ್ಲ, ಅಡ್ವಾನ್ಸ್ ಹಾಕ್ತೀನಿ, ಬಟ್ ಫೈನಲ್ ಇದು ಇಲ್ಲಿ ಇಡೋದಕ್ಕೆ ಇಟ್ಟಿರೋದಾ ಚಿನ್ನ? ಅದೆಲ್ಲ ವೇಸ್ಟಾ? ಇಲ್ಲೇನೋ ಸೈಡಿಗೆ ಎತ್ತಿಡ್ಬೇಕಷ್ಟು ತೊಳೆದಾದ್ಮೇಲೆ ಅಲ್ವಾ? ಅದೇ ಇಲ್ಲಿ ಸೈಡಿಗೆ ಎತ್ತಿಟ್ರೆ ಆಯ್ತು ಅಷ್ಟು. ಒಳಗಡೆ ಇದೆ ಲೈಟು, ಸೊ ಹಾಕೋದಕ್ಕಾಗಲ್ಲ, ಲಾಕ್ ಆಗಿಬಿಟ್ಟಿದೆ. ಕೀ ಕೂಡ ಮಿಸ್ ಆಗಿದೆ ಅದ್ರದ್ದಿಲ್ಲ ಆ ಮನೆಯದು.
ಸೊ ಹಾಗಾಗಿ ನಮ್ಮನೆಯಿಂದನೇ ಹಿಂಗೆ ವೈರಲ್ ಎಳಿತಾ ಇದ್ದಾನೆ. ಸೊ ಮಗಳು ಫಂಕ್ಷನ್ಗೆ ನೀನೇ ಎಲೆಕ್ಟ್ರಿಷಿಯನ್ ಆಗ್ಬಿಟ್ಟಿದ್ಯಾ ಚಿನ್ನ ಅಲ್ವಾ? ಶಾಪ್ ಕ್ಲೋಸ್ ಆಗಿದೆ. ಇನ್ನು ನಾಳೆನೂ ಕ್ಲೋಸು? ನಾಳೆ ಒಂದು ಸ್ವಲ್ಪ ಹೊತ್ತಷ್ಟೇ, ಅದಾದಮೇಲೆ ಕ್ಲೋಸ್ ಮಾಡಲೇಬೇಕು. ನಾನಂತೂ 2 ದಿನದಿಂದ ಹೇರ್ ಕಲರಿಂಗ್ ಹಾಕೋತಾನೆ ಇದ್ದೀನಿ ಚಿನ್ನ, ಇನ್ನೂ ಹಾಕ್ಕೊಂಡಿಲ್ಲ. ಹಾಗೆ ಕ್ಲೀನಿಂಗ್ ಎಲ್ಲ ಇತ್ತು, ಇನ್ನೂ ನಾನು ಇದು ಸ್ವಲ್ಪ ವಾಶ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕಿತ್ತು. ಸೊ ಅದೆಲ್ಲ ಕ್ಲೀನಿಂಗ್ ಆಯಿತು. ಅಮ್ಮ ಇವಾಗ ಪಾಪುನ ಮಲಗಿಸ್ತಿದ್ದಾರೆ ಆ್ಯಂಡ್ ಅಚ್ಚು ಕೂಡ ಮಲ್ಕೋತಿದ್ದಾನೆ. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಹರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಆಗುತ್ತಾ? ಸ್ವಲ್ಪ ಎಳೆಬೇಕು ವೈರನದು. ಆಯ್ತಲ್ಲ? ಹಾಗೆ ರಿಟರ್ನ್ ಗಿಫ್ಟ್ ಕೂಡ ಎಲ್ಲ ಪ್ಯಾಕಿಂಗ್ ಆಗೋಯ್ತು. ಆ್ಯಂಡ್ ಇನ್ನು ತುಂಬ ಕೆಲಸ ಇದೆ ಗೊತ್ತಾ, ಯಪ್ಪ ದೇವ್ರೆ ಸಾಕಾಗಿ ಹೋಗುತ್ತೆ. ಮಾಡಿದ್ದೀನಿ, ಮಾಡಲಾ? ಆಗಿಲ್ವಾ? ಆಗಿಲ್ವಾ? ಆಗಿದೆ. ತುಂಬ ಮೇನ್ ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ವೀಡಿಯೋಸ್ ಇದೆ, ಬಟ್ ಅದರಲ್ಲಿ ಎಲ್ಲನೂ ಹಾಕಿದ್ರೆ ಏನು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಮೇನ್ ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೀವಿ. ಎಷ್ಟು ಕೆಲಸ ಇದೆ ಒಂದಿನದ ಫಂಕ್ಷನ್ಗೆ, ಒಂದಿನನೂ ಅಲ್ಲ, ಒಂದು 3 to 4 hours ಫಂಕ್ಷನ್ಗೆ ಎಷ್ಟೆಲ್ಲ ಕಷ್ಟಪಡಬೇಕು ನೋಡಿ. ಬಟ್ ಲಾಸ್ಟಿಗೆ ಫೈನಲ್ ಔಟ್ಪುಟ್ ಚೆನ್ನಾಗಿದೆ. ಎಲ್ಲರೂ ತುಂಬ ಚೆನ್ನಾಗಾಯಿತು, ಊಟ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ಬೇರೊಂದಿಲ್ಲ ಅಲ್ಲ. ಆ್ಯಂಡ್ ಮನೆ ಹತ್ರ ಕೂಡ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ವಿ. ಮನೆ ಹತ್ರ ಸ್ವಲ್ಪ ಸಿಮೆಂಟಿಂದೆಲ್ಲ ಡಸ್ಟ್ ಜಾಸ್ತಿ ಇರೋದ್ರಿಂದ ಆ್ಯಂಡ್ ತುಂಬ ವೆಹಿಕಲ್ ಓಡಾಡೋದ್ರಿಂದ, ಬಸ್ ಜಾಸ್ತಿ ಓಡಾಡೋದ್ರಿಂದ ತುಂಬಾ ಧೂಳು ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕ್ಲೀನ್ ಮಾಡಬೇಕಾಗುತ್ತೆ ನಾರ್ಮಲಾಗಿ ಕ್ಲೀನ್ ಮಾಡೋದಕ್ಕಿಂತ. ಸೊ ಅದೆಲ್ಲ ಮಾಡ್ಕೋತಾ ಇದ್ವಿ ನಾವು. ಅದೆಲ್ಲ ಮುಗಿಸಾದ್ಮೇಲೆ ನಾನು ಹೇರ್ ಕಲರಿಂಗ್ ಎಲ್ಲ ಹಾಕ್ಕೊಂಡು ಸ್ನಾನ ಮಾಡಿ ಸೊ ಫ್ರೆಶಪ್ ಆಗೋ ಅಷ್ಟರಲ್ಲಿ ದೊಡ್ಡಮ್ಮ ಅವರು, ಅತ್ತೆಯವರು, ಸೊ ಎಲ್ಲರೂ ಕೂಡ ಅಕ್ಕವರೆಲ್ಲ ಬಂದರು. ನಮ್ಮ ಅಕ್ಕನ ಬಟ್ಟೆ ಸ್ವಲ್ಪ ನೆನ್ಬಿಟ್ಟಿತ್ತಂತೆ, ತುಂಬ ಮಳೆ ಇದೆ ಈ ಕಡೆ ಅಂತೂ. ಸೊ ಹಾಗಾಗಿ ಹಗ್ಗ ಕಟ್ಟಿರೋದೆಲ್ಲ ಮೇಲ್ಗಡೆ ಇತ್ತು. ಸೊ ಅಲ್ಲಿ ನಮ್ಮ ಗುಂಡ ಇದ್ದ, ಅವನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು, ಇಲ್ಲಿ ಹೇಗೂ ಜಾಗ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ಹಳೇ ಸೀರೆ ತೊಗೊಂಡು ಅದನ್ನು ಕಟ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ನಿಮ್ಮಿಬ್ರದ್ದು? ಹಾಂ, ಆ ದಾರಕ್ಕೂ ಜಗಳ ಅಂದರೆ ಸ್ಮೆಲ್ ಅವಳು ಲೇಟ್ ಆಗುತ್ತೆ ಸ್ನಾನ. ಸ್ಮೆಲ್ ಬರ್ತಾ ಇದ್ದಾವ. ತುಂಬಾ ಸೌಂಡ್ ಇತ್ತು ಮನೇಲಂತೂ. ಹಚ್ಚು ಮತ್ತು ಚಿಂಟು, ಸೊ ಇವರಿಬ್ಬರು ಸೇರ್ಕೊಂಡ್ಬಿಟ್ರೆ 100 ಜನ ಮಕ್ಕಳನ್ನ ಮೇಂಟೈನ್ ಮಾಡೋಷ್ಟು ಸೌಂಡ್ ಇರುತ್ತೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾರೆ. ಹಾಗಾಗಿ ನಾನು ವಾಯ್ಸ್ ಓವರ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಾಂದರೆ ನಾನು ಹಾಗೆ ರಾಕ್ ಕ್ಲಿಪ್ಸ್ನ ಹಾಕ್ತಾಯಿದ್ದೆ, ಬಟ್ ಸೀರಿಯಸ್ಲಿ ಆ ಸೌಂಡನ್ನ ಕೇಳೋಕ್ಕಾಗಲ್ಲ. ಸೊ ನೋಡ್ತಿರ್ಬೋದು ನೀವೇ ಹೆಂಗೆ ಕುಣಿತಿದ್ದಾರೆ ನೋಡಿ. ಬಟ್ ಚೆಂದ ಇರುತ್ತೆ ಇದೆಲ್ಲ. ಮಕ್ಕಳು ಮನೆಯಲ್ಲಿದ್ದರೆ ಒಟ್ಟಿಗೆ ಇರೋದು ತುಂಬ ಕಮ್ಮಿ. ಸೊ ಸಿಕ್ಕಾಗ ಈ ಥರ ಎಂಜಾಯ್ ಮಾಡಬೇಕು ಅವರು. ಹಾಗೆ ನಾನು ನೈಟ್ ಊಟಕ್ಕೆ ಹರಿ ನಾನು ಅಂದ್ಕೊಂಡ್ವಿ ಮನೇಲೇನು ಮಾಡೋದು ಬೇಡ, ಸೊ ಹೇಗಿದ್ದರೂ ನಾವು ಫಂಕ್ಷನ್ಗೆ ಅಡುಗೆ ಮಾಡಿಸ್ತೀವಲ್ವ, ಸೊ ಅವ್ರಿಗೆ ಹೇಳಿಬಿಟ್ಟಿದ್ವಿ ನೈಟು ಕೂಡ ನಮಗೆ ಲೈಟಾಗಿ ಅನ್ನ ಸಾಂಬಾರು, ಸೊ ಮಜ್ಜಿಗೆ ಈ ಥರದ್ದು ಏನಾದರೂ ಲೈಟಾಗಿ ಮಾಡಿಕೊಡಿ ಅಂತ ಹೇಳಿದ್ವಿ. ಯಾಕಂದರೆ ನನಗೇನು ಗೊತ್ತಾ, ಮನೆಗೆ ಬರೋರೇ ತುಂಬ ಕಮ್ಮಿ. ಈ ಥರ ಫಂಕ್ಷನಲ್ಲಿ ಮಾತ್ರ ರಿಲೇಟಿವ್ಸ್ ಬರ್ತಾರೆ. ಸೊ ಅವ್ರ ಹತ್ರ ಏನೂ ಕೆಲಸ ಮಾಡಿಸ್ಬಾರ್ದು, ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಮಾತಾಡಬೇಕು ಅನ್ನೋ ಇಂಟೆನ್ಷನ್ ನಂದು. ಸೊ ಹಾಗಾಗಿ ಲೈಟಾಗಿ ಅನ್ನ ಸಾಂಬಾರೆಲ್ಲನೂ ಮಾಡಿಸಿದ್ವಿ. ಸೊ ನೆಕ್ಸ್ಟ್ ಡೇನೂ ಕೂಡ ನಾರ್ಮಲ್ ಊಟ ಇದ್ದೇ ಇರುತ್ತಲ್ವ, ಸೊ ಹಾಗಾಗಿ ಹೆವಿ ಏನು ಮಾಡಿಸೋದು ಬೇಡ ಅಂತ ಹೇಳಿಬಿಟ್ಟು ಲೈಟಾಗಿ ಅನ್ನ ಸಾಂಬಾರು, ಪಲ್ಯ ಈ ಥರದ್ದು ಮಾಡಿಸ್ಕೊಂಡಿದ್ವಿ ಅಷ್ಟೇ. ಸೊ ಫಂಕ್ಷನ್ ಹೇಗಾಯಿತು ಏನು ಎಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಮಿಸ್ ಮಾಡಿದೆ, ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 1 ಪಾರ್ಟ್ 2 ಹಾಕ್ತೀನಿ. ಸೊ ಮಿಸ್ ಮಾಡಿದೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೂಡ ನೋಡಿ. ತುಂಬಾ ಪ್ರಿಟಿಯಾಗಿ ಕಾಣಿಸ್ತೀನಿ ನಮ್ಮ ಮುದ್ದು ಬಂಗಾರ ಅಂತ.
ಇವತ್ತೂ. ಸೊ ನೀವು ಕೂಡ ನೋಡಿ ಆ್ಯಂಡ್ ಅವಳಿಗೆ ಬ್ಲೆಸ್ಸಿಂಗ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಕೂಡ ಎಲ್ಲರೂ ಬ್ಲೆಸ್ ಮಾಡಿ. ಆ್ಯಂಡ್ ನನ್ನ ಮಗಳಿಗೂ ತುಂಬ ಕ್ಯೂಟಾಗಿರೋ ಮುದ್ದಾಗಿರೋ ನೇಮ್ನ ರಿವೀಲ್ ಮಾಡ್ತೀವಿ. ಸೊ ಆ ಮೂಮೆಂಟ್ನ ಮಿಸ್ ಮಾಡದೆ ಎಲ್ಲರೂ ನೋಡಿ ಯಾವ ನೇಮ್ ಇಟ್ಟಿದ್ದೀವಿ ಅನ್ನೋದು ಕೂಡ ನಿಮಗೂ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೂ ಕೂಡ ಆ ನೇಮ್ ಇಷ್ಟ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಹಾಗೆ ನೋಡಿ ಮನೇಲಿ ಈ ಥರ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು 2 ರೂಮಲ್ಲೂ ಮಲಗಿದ್ದಾರೆ. ಆ್ಯಂಡ್ ಈ ಥರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋತೀವಿ. ನಾವು ಒಟ್ಟಿಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳ್ವಿ. ನೆಕ್ಸ್ಟ್ ಡೇ ನಾವು 6ಗೆ ಎದ್ದೋಳ್ಬೇಕಿತ್ತು, ಬಟ್ 3 o'clock ಆಗಿದೆ ಆಲ್ರೆಡಿ. ಈ ಟೈಮಲ್ಲಿ ಕೂಡ ನಾನು ಬ್ಲಾಗ್ನ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಿಮ್ಮ ಫ್ಯಾಮಿಲಿಯಲ್ಲೂ ಇದೇ ಥರನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆಯಿತಾ. ಬಾಯ್.